ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಮೈಸೂರಿನಲ್ಲೂ ಕೂಡ ಹೊಸ ವರ್ಷ ಆಚರಣೆಗೆ ಹದ್ದಿನ ಕಣ್ಣಿಡಲಾಗ್ತಾ ಇದೆ. ಮಹಿಳೆಯರು ಹಾಗೂ ಮಕ್ಕಳ ರಕ್ಷಣೆಗಾಗಿ ಹೆಚ್ಚು ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಟಿವಿ9ಗೆ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಆಚರಣೆ ಹೆಸರಲ್ಲಿ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಕೊಟ್ಟರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ, ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡಬೇಡಿ ಅಂತಲೂ ಕೂಡ ಎಚ್ಚರಿಸಿದ್ದಾರೆ. ಡ್ರಗ್ಸ್ ಹಾಗೂ ಗಾಂಜಾ ಮಾರಾಟ ಮಾಡಿದ್ರೆ ಗಡಿಪಾರು ಮಾಡ್ತೀವಿ ಅಂತಲೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ್ರು ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಮಾತನಾಡಿಸಿದ್ದಾರೆ ಕಮಿಷನರ್ನ, ಕೇಳೋಣ ಬನ್ನಿ. 2025ಕ್ಕೆ ಗುಡ್ ಬೈ ಹೇಳಿ 2026 ಸ್ವಾಗತಿಸಲಿಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗಿದೆ. ಮೈಸೂರಿನಲ್ಲಿ ಯಾವ ರೀತಿಯಂತ ನಿಬಂಧನೆಗಳನ್ನು ವಿಧಿಸಲಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಿಕ್ಕೆ, ಹಳೆ ವರ್ಷಕ್ಕೆ ವಿದಾಯ ಹೇಳಲಿಕ್ಕೆ ಎಲ್ಲ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಹೊಸ ವರ್ಷದ ಆಚರಣೆ ಸಲುವಾಗಿ ನಾವು ಆಲ್ರೆಡಿ ಆಲ್ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ದಾರೆ ಸಂಬಂಧಪಟ್ಟವ್ರ ಜೊತೆ ನಾವು ಮೀಟಿಂಗ್ ಮಾಡಿದ್ದೀವಿ. ಹೋಟೆಲ್ ಅವ್ರು ಇರ್ಬೋದು, ರೆಸಾರ್ಟ್ಸ್ ಅವ್ರು ಇರ್ಬೋದು, ಅಥವಾ ಸ್ಮಾಲ್ ಇವೆಂಟ್ ಮ್ಯಾನೇಜ್ಮೆಂಟಿಂದ ಏನು ಆಚರಣೆ ಮಾಡ್ತಾರೆ ಎಲ್ಲರದೂ ಮೀಟಿಂಗ್ ಮಾಡಿಬಿಟ್ಟು ಅವರಿಗೆ ನಾವು ಏನು ಇನ್ಸ್ಟ್ರಕ್ಷನ್ಸ್ ಇದೆ ಈ ಲಿಖಿತ ರೂಪದಲ್ಲೂ ಹೇಳಿದ್ವಿ. ಮತ್ತು ಅವ್ರ ಕಡೆಯಿಂದ ಏನೇನು ಸೇಫ್ಟಿ ಮೆಜರ್ಸ್ ತೊಗೋಬೇಕು ಅದನ್ನು ಸಹ ಹೇಳಿದ್ದೀವಿ, ಅಪಾರ್ಟ್ ಫ್ರಮ್ ಅವರ್ ಬಂದೋಬಸ್ತ್. ಈಗ ಏನು ಟೈಮಿಂಗನ್ನು ಫಿಕ್ಸ್ ಏನಾರಾಗಿದೆ ಮೇಡಮ್ ಹೊಸ ವರ್ಷದ ಅಂತ್ಯಕ್ಕೆ ಮತ್ತು ಹೊಸ ವರ್ಷದ ಬರಮಾಡಿಕೊಳ್ಳಿಕ್ಕೆ? ಕಳೆದ ವರ್ಷವೂ ನಾವು ಇದು 1 ಗಂಟೆವರೆಗೂ ಇತ್ತು ಟೈಮಿಂಗು, ಇದು ಇದೆ. ಈ ವರ್ಷವೂ ಸಹ 1 ಗಂಟೆವರೆಗೂ ಇದೆ. 1 ಗಂಟೆ ಒಳಗಡೆ ಏನಿದೆ 12 ಗಂಟೆಗೆ ಅವರು ಆಚರಣೆ ಮಾಡಿಕೊಂಡು ಬಿಫೋರ್ 1 o'clock ತಮ್ಮ ಮನೇನ ಸೇಫಾಗಿ ಸೇರಿದರೆ ಅದಕ್ಕಿಂತ ಬೇರೆ ಏನೂ ಇಲ್ಲ. ಈಗ ಅರಮನೆ, ಚಾಮುಂಡಿ ಬೆಟ್ಟ ಇಲ್ಲೆಲ್ಲೂ ಸರ್ ಈಗ ಅರಮನೆಯಲ್ಲಿ ಹೊಸ ವರ್ಷದ ಆಚರಣೆ ಇರುತ್ತದೆ. ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶಕ್ಕೆ ಪೂಜೆಗೆ ಅಂತ ಹೋಗ್ತಾರೆ, ಇದಕ್ಕೆ ಏನಾದ್ರು ರೆಸ್ಟ್ರಿಕ್ಷನ್ಸ್ಗಳಿದೆ ಹೇಗೆ? ಅರಮನೆಯಲ್ಲೂ ಸಂಭ್ರಮಾಚರಣೆ ಇರುತ್ತೆ. ಅರಮನೆ ಸುತ್ತಮುತ್ತಲೂ ಜನ ಇರ್ತಾರೆ ಜಾಸ್ತಿ. ಮತ್ತು ರಿಂಗ್ ರೋಡ್ ಆಗಿರ್ಬೋದು, ಮೇನ್ ಸರ್ಕಲ್ಸ್ ಆಗಿರ್ಬೋದು, ಮತ್ತು ಎಲ್ಲಿ ಹೈ ಫುಟ್ಫಾಲ್ ಇದೆ ಅಲ್ಲಿ ಎಲ್ಲನೂ ಸಹ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ, ಇನ್ಕ್ಲೂಡಿಂಗ್ ಟ್ರಾಫಿಕ್ಕೂ ಸಹ. ಚಾಮುಂಡಿ ಬೆಟ್ಟಕ್ಕೆ ಹೇಳೋಂಗಾದರೆ ಸಾಯಂಕಾಲನೇ ನಾವು ಅದನ್ನು ರಾತ್ರಿ 9 ಗಂಟೆಗೆ ಎಲ್ಲರೂ ಬಂದಿರಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆ ಏನು 7 ಗಂಟೆಗೆ ಇರುತ್ತೆ ಆ ಟೈಮಲ್ಲಿ ಅವರು ಹೋಗಿ ದರ್ಶನ ಪಡಿಬೋದು. ಈಗ ರಸ್ತೆಗಳಲ್ಲಿ ಅಂದರೆ ಸೆಲೆಬ್ರೇಷನ್ ಮಾಡುವಂಥದ್ದು, ವೃತ್ತಗಳಲ್ಲಿ ಸೆಲೆಬ್ರೇಷನ್ ಮಾಡುವಂಥದ್ದು, ಸಾರ್ವಜನಿಕರಿಗೆ ಕಿರಿಕಿರಿ ಆಗುವಂಥ ಸಂದರ್ಭಗಳಲ್ಲಿ ಅವರಿಗೆಲ್ಲ ಯಾವ ರೀತಿಯಾದಂತಹ ಒಂದು ಕಾನೂನು ಅಪ್ಲೈ ಆಗ್ತದೆ ಅಂತ? ನಾವೇನೋ ಯಾವುದೇ ಸಂಭ್ರಮಾಚರಣೆ ಮಾಡಬೇಡಿ ಅಂತ ಏನೋ ಹೇಳ್ತಾ ಇಲ್ಲ, ಮಾಡಿ ಬಟ್ ನಿಯಮಿತವಾಗಿ ಒಂದು ಡಿಸೆನ್ಸಿಯಿಂದ ಸೆಲೆಬ್ರೇಟ್ ಮಾಡಿ ಅಂತ ಹೇಳಬೇಕು. ಯಾಕಂತಂದರೆ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಇರ್ಬೋದು, ಡ್ರ್ಯಾಗ್ ರೇಸ್ ಇರ್ಬೋದು, ಅಥವಾ ಯಾರೋ ಬೇರೆದವ್ರಿಗೆ ಫೋರ್ಸ್ಫುಲ್ಲಾಗಿ ನ್ಯೂ ಇಯರ್ ವಿಶ್ ಮಾಡೋದಾಗಲಿ, ನಮಗೆ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಸೇಫ್ಟಿ ತುಂಬ ಮುಖ್ಯವಾಗಿರುತ್ತೆ. ಆ ರೀತಿ ಅವ್ರಿಗೆ ತೊಂದರೆ ಆಗಲಾರ್ದಂಗೆ, ಬೇರೆದವ್ರಿಗೆ ತೊಂದರೆ ಆಗಲಾರ್ದಂಗೆ ಆಚರಣೆ ಮಾಡಬೇಕು. ನಮ್ಮದು ಸ್ಪೆಷಲ್ ಟೀಮ್ ಮಾಡ್ಕೊಂಡಿದ್ದೀವಿ ನಾವು. ಟ್ರಾಫಿಕಲ್ಲಿರ್ಬೋದು, ಅಥವಾ ಈ ಥರ ಲೇಡೀಸ್ಗೆ ತೊಂದರೆ ಕೊಡೋರಿರ್ಬೋದು, ಅಥವಾ ಅನ್ನೆಸೆಸರಿ ರೋಡಲ್ಲಿ ಸುಮ್ಮನೆ ಗಲಾಟೆ ಮಾಡ್ಕೊಂಡು ಹೋಗೋರಿರ್ಬೋದು, ಅವ್ರಿಗೆಲ್ಲರಿಗೂ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ವಿಮೆನ್ ಒಳಗೊಂಡಂತೆ ಸಾಕಷ್ಟು ನಾವು ವಿಮೆನ್ ಸ್ಟಾಫ್ ಒಳಗೊಂಡಂತೆ ಟೀಮ್ಗಳು ಜಾಸ್ತಿ ಇದೆ ಸಿಟಿಲಿ ಈ ಸಲ. ರಾಜ್ಯಾದ್ಯಂತ ಸವಾಲಾಗಿರುವಂಥದ್ದು ಈ ಹೊಸ ವರ್ಷದ ಪಾರ್ಟಿ ಆಚರಣೆ ವೇಳೆ ಡ್ರಗ್ಸ್ ನುಸುಳುತ್ತದೆ ಅಂತೇಳಿ, ಹೀಗಾಗಿ ಸ್ಪೆಷಲ್ ಟೀಮ್ ಏನಾದ್ರು ಅದಕ್ಕೆ ಮಾಡಿರುವಂಥದ್ದು, ಹದ್ದಿನ ಕಣ್ಣೇನಾರು ಇಡುವಂತಾಗುತ್ತೆ? ಆಲ್ರೆಡಿ ನಾವು ಲಾಸ್ಟ್ 1 ವಾರದಿಂದ ಎಲ್ಲರಿಗೂ ಕರೆದುಬಿಟ್ಟು ವಾರ್ನ್ ಮಾಡ್ತಾಯಿದ್ದೀವಿ. ಯಾರು ಓಲ್ಡ್ ಅಫೆಂಡರ್ಸ್ ಇದ್ದರು, ಮತ್ತು ಸಪ್ರೇಟ್ ಟೀಮ್ ಮಾಡಿದ್ದೀವಿ, ಅವ್ರಿಗೆಲ್ಲರಿಗೂ ಅಬ್ಸರ್ವೇಷನಲ್ಲಿ ಇಡ್ತೀವಿ ನಾವು. ಮತ್ತು ಜಾಸ್ತಿ ಏನಾದರೂ ಅವತ್ತಿನ ದಿನ ಇನ್ವಾಲ್ವ್ ಆದರೆ ಗಡಿಪಾರು ಮಾಡ್ತೀವಿ. ಕೊನೆಯದಾಗಿ, ಈಗ ಹೊಸ ವರ್ಷದ ಆಚರಣೆ ಎಲ್ರಿಗೂ ಸಂಭ್ರಮ ತರುವಂಥದ್ದು, ಸೊ ಅದರಲ್ಲಿ ಸೂತಕದ ವಾತಾವರಣ ಇರಬಾರ್ದು ಅಂತೇಳಿ ಸಾರ್ವಜನಿಕರಲ್ಲಿ ಏನು ಮನವಿ ಮಾಡ್ತೀರಿ? ಹೊಸ ವರ್ಷ ಆಚರಣೆ ತುಂಬ ಅತ್ಯಂತ ಖುಷಿ ತರೋದು, ಎಲ್ಲರೂ ತುಂಬ ಚೆನ್ನಾಗಿ ಆಚರಿಸ್ತಾರೆ. ನಮ್ಮ ಪೊಲೀಸ್ ಇಲಾಖೆ ಅವರು ಚೆನ್ನಾಗಿ ಆಚರಿಸಲಿ ಅಂತಲೇ ನಾವೆಲ್ಲರೂ ಅವತ್ತಿನ ದಿನ ರೋಡ್ ಮೇಲಿದ್ದು ಕಾಯ್ತಾ ಇರ್ತೀವಿ. ಸೊ ಅವರು ಸಹ ಜವಾಬ್ದಾರಿಯಿಂದ, ಜಾಣ್ಮೆಯಿಂದ, ಅತ್ಯಂತ ಸಹನೆಯಿಂದ ಅದನ್ನು ಆಚರಿಸಿ, ತಮ್ಮ ಜೀವ ಇಂಪಾರ್ಟೆಂಟು, ಸೊ ಯಾವುದೇ ಲೈಫ್ ಲಾಸ್ ಆಗಬಾರ್ದು, ಮತ್ತು ಗೌರ್ಮೆಂಟ್ ಪ್ರಾಪರ್ಟಿ ಲಾಸ್ ಆಗಬಾರ್ದು, ಅದು ನಮ್ಮದು ಇಂಪಾರ್ಟೆಂಟು. ಸೊ ಯಾವುದೇ ರೀತಿ ಅದು ಮಾಡಲಾರ್ದಂಗೆ ಎಲ್ಲರೂ ಸಹ ಅತ್ಯಂತ ಖುಷಿಯಿಂದ ನಿಯಮಿತವಾಗಿ ಹೊಸ ವರ್ಷನ ವೆಲ್ಕಮ್ ಮಾಡಬೇಕು ಅಂತ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, ಟಿವಿ9 ಮೈಸೂರು. ಇನ್ನು ಹೊಸ ವರ್ಷಾಚರಣೆಯ ಹಿನ್ನೆಲೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅಲರ್ಟ್. ಮಂಡ್ಯ ಜಿಲ್ಲೆ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಕಾವೇರಿ ನದಿ ತೀರದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಕೆಆರ್ಎಸ್ ಹಿನ್ನೀರಿನ ಪ್ರದೇಶದಲ್ಲೂ ಕೂಡ 163 ಸೆಕ್ಷನ್ ಜಾರಿ. ಇವತ್ತಿನಿಂದ ಜನವರಿ 2 ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಇರುತ್ತೆ. 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಕಾವೇರಿ ನದಿ ತೀರದಲ್ಲಿ ಪಾರ್ಟಿಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಿದ್ದಾರೆ. ನದಿ ತೀರದಲ್ಲಿ ಅಡುಗೆ ಮಾಡೋದು, ಅಲ್ಲಿ ಮದ್ಯ ಸೇವನೆ ಮಾಡೋದು, ಇದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಎಲ್ಲದಕ್ಕೂ ಬ್ರೇಕ್.
ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಬಲಮುರಿ, ಎಡಮುರಿ, ಮುತ್ತತ್ತಿ ಸೇರಿದಂತೆ ಹಲವು ಕಡೆಗಳಲ್ಲಿ ನದಿಗಿಳಿಯೋದಕ್ಕೆ ನಿಷೇಧ ಇದೆ. ಹೊಸ ವರ್ಷದಂದು ನದಿಯಲ್ಲಿ ಮೋಜು ಮಸ್ತಿಗೆ ಹೋಗಿ ಮೃತಪಡುವಂತಹ ಸನ್ನಿವೇಶಗಳು ಬೆಳಕಿಗೆ ಬರುತ್ತೆ. ಹಾಗಾಗಿ ಜನ ನದಿಗಿಳಿದು ಮೋಜು ಮಸ್ತಿ ಮಾಡೋದಕ್ಕೆ ನಿಷೇಧ ಹೇರಲಾಗಿದೆ.